ಮನೆ ಮನೆಯೇ ಸರಿ. ನಮ್ಮೂರು ನಮ್ಮನೆ ಅಂತ ಅಂದರೆ ಅದೇ ಸ್ವರ್ಗ. ಹೂವತ್ತೆ ಏನೇನು ನಮ್ಮನೆ ನಮಗೆ ಸರಿ ಅಲ್ವಾ? ಅಷ್ಟಪ್ಪ ಆ ಬಸ್ಸಲ್ಲ ಆ ಜನ ಸುಸ್ತಾಗೋಯ್ತು. ಯಾವಾಗ ಬಂದಮ್ಮಿ? ಹೋಗ್ಬಿಟ್ರೆ ಬರೋದೇ ಇಲ್ಲಲ್ಲ. ನೋಡು ಇವಾಗ ಬಂದಿದ್ಯಾ, ನೆನ್ನೆ ಓದೋಳು ಮಗ ಎಲ್ಲಿ? ಅಯ್ಯೋ ಅವನು ಯಾಕೋ ಸುಸ್ತಾಗಿದ್ದಾರಿ. ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತು. ಓಡಾಡಿ ಸುಸ್ತಾಗಿದ್ನಲ್ಲ, ಅದಕ್ಕೆ ಮಲಗಿಸ್ತು. ಇವಾಗ ಬಂದು ಏನು ಮಾಡ್ಕೊಂಡ್ರಿ ಹೊಟ್ಟೆಗೆ? ಏನು ಮಾಡ್ಕೊಳ್ಳೋದಮ್ಮಿ, ನೆನ್ನೆ ಹೆಂಗೋ ಮಾಡಿ ಇಕ್ಕೋಗಿತ್ತು, ಮಾಡಿ ಏನೋ ತಿಂದು ಬರ್ತಾರೆ. ಹಂಗೆ ಹೋಟ್ಲಲ್ಲಿ ತಗೊಂಬಂದಿದ್ದ. ಅದು ಏನು ತಿನ್ನಂಗೆ ಅನಿಸ್ಲಿಲ್ಲ. ಇನ್ನು ಮಧ್ಯಾಹ್ನನೂ ನಾನೇನೂ ತಿನ್ನಲಿಲ್ಲ. ಅವನೆಲ್ಲ ಆಚೆ ಹೋದ. ನಾನು ಹೊಸ ಕಟ್ಟಾಕ್ಬಿಟ್ಟು ಒಂದು ಕೊಯ್ಕೊಂಡು ಅಲ್ಲಿಗೆ ಬಂದೆ. ಆಮೇಲೆ ಅವನಿಗೆ ತಗೊಂಬರ್ತಾನೆ ಅಂತ. ಇವಾಗ ಮೊದಲು ಹೊಟ್ಟೆ ಸಿಗ್ತೈತೆ. ಏನಾದರೂ ಒಂದು ಮಾಡ್ತೀರಾ ಏನು? ಮಾಡ್ತೀವಿ. ನಾವು ಇವಾಗ ಬಂದು ಸ್ನಾನ ಮಾಡ್ಕೊಂಡು ಕೂತಿದ್ವಿ, ನೀವು ಬಂದರೆ ಅಷ್ಟೊತ್ತಿಗೆ. ಮತ್ತೆ ನೀವು ಕೂತಿರಿ, ಮಾವನ ಜೊತೆ ಮಾತಾಡ್ತಾಯಿರ್ರಿ. ನಾನು ಹೋಗಿ ಮಾವನಿಗೊಂದು ಟೀ ಮಾಡಿಬಿಟ್ಟು ಅಡುಗೆ ಇಟ್ಬಿಡ್ತೀನಿ. ಇರಮ್ಮಯ್ಯ, ನಾನು ಬರ್ತೀನಿ. ನೀನು ಒಬ್ಬಳೇ ಏನು ಮಾಡ್ತೀವಿ? ನಾನು ಬರ್ತೀನಿ ಇರೋ. ಇಲ್ಲ ಅತ್ತೆ, ನೀವು ಕೂತು ಮಾತಾಡ್ತಾಯಿರ್ರಿ, ನಾವು ಬರ್ತೀನಿ. ಏನೇ ಹೇಳೆ, ನಮ್ಮ ಸೊಸೆ ಭಾಳ ಒಳ್ಳೆಯವಳು. ಅಲ್ಲ ಸುಸ್ತಾಗಿ ಎಲ್ಲಿಂದನೂ ಬಂದ್ರೂ ಮನ್ಗಳು ಕುತ್ಕೊಳ್ದಂತೆ ಇರಿ ಮಾವಯ್ಯ ಹಂಗೆ ಹಿಂಗೆ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಪಾಪ ಸಣ್ಣಪ್ಪನ ಸೊಸೆ ಹಿಂಸೆ ಕೊಡಲ್ವಂತೆ ಕಣಮ್ಮಿ. ಊಟನೇ ಹಾಕೊಳ್ಳುವಂತೆ ನೆಟ್ಟಿಗೆ ಗಿರ್ಜಮ್ಮನಂಗೆ ಅಂತಿದ್ಲು ಪಾಪ. ರಾತ್ರಿದು ಮಧ್ಯಾಹ್ನದು ಹಿಂಗೆ ಇಕ್ತಾಳಂತೆ. ಬೆಳಿಗ್ಗೆ ರಾತ್ರಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ಇಕ್ತಾಳಂತೆ, ಮಧ್ಯಾಹ್ನ ಮಾಡೋರು ರಾತ್ರಿಗೆ ಇಕ್ತಾಳಂತೆ. ಆಮೇಲೆ ನೀವೇ ಮಾಡ್ಕೊಳ್ಳಿ ಅಂತಾಳಂತೆ. ಪಾಪ ನಮ್ಮ ಗೌರಿ ಹಸು ಅಂತವಳು ಕಣಮ್ಮಿ. ನೀನೇನು ಅನ್ನೋಕ್ಕೆ ಹೋಗ್ಬೇಡ ಪಾಪ, ಏನೂ ಅನ್ಕೊಳ್ಳಲ್ಲ. ತಾಯಿರ್ಲದು ಏನೋ ಅನ್ಕೊಳ್ಳೋಕ್ಕೆ ಹೋಗ್ಬೇಡ. ಉಂಕಂಡ್ರೆ ನಾನೇನಂತೀನಿ, ನಾನು ಏನು ಮಾತಾಡಲ್ಲ. ಹೋಗ್ಲಿ ಬಿಡಿ, ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಲಿ ಅಂತ ನಾನು ಅಂತೀನಿ. ಆದರೆ ಏನೂ ಮಾಡೋಕ್ಕೆ ಬಿಡಲ್ಲ, ಎಲ್ಲನೂ ಅವಳೇ ಮಾಡ್ತಾಳೆ. ನಮ್ಮಿ ಎಲ್ಲ ಸುತ್ತಾಡ್ಕೊಂಬಂದ್ರ ಹೆಂಗಿತ್ತು? ಎಲ್ಲ ಚೆನ್ನಾಯ್ತಾ? ಅಲ್ಲ ಕಣಮ್ಮಿ, ನಾನು ಅದು ಹೆಂಗಮ್ಮಿ ಬಿಟ್ಟೋದೆ? ನನ್ನ ಕರೆದ್ರೆ ನಾನು ಬರ್ತಿದ್ನಲ್ಲಮ್ಮ ನಿನ್ನ ಜೊತೆಲಿ. ನಿಮ್ಮನ್ನು ಕರ್ಕೊಂಡು ಹೋಗಿದ್ರೆ ಇಲ್ಲೇ ಹೊಸ ಮನೆಯೆಲ್ಲ ಯಾರು ನೋಡ್ಕೊತಾಯಿದ್ರು? ಎಲ್ಲ ಒಬ್ಬಂಕಲ್ಲಿ ನೋಡ್ಕೊಳಕ್ಕಾಗುತ್ತಾ ಸಿಂಕನ ಕೈಲಿ? ಅವನಲ್ಲಂತ ಇಲ್ಲಂತ ಬೈತಾ ಇರ್ತಾನೆ. ನೋಡಿ ಒಂದಿನ ಇಲ್ದಿರೋದಕ್ಕೆ ಮನೆ ಕಸ ಗುಡಿಸಿಲ್ಲ, ಏನಿಲ್ಲ. ಅಲ್ಲ ಅಪ್ಪ ಮಕ್ಳು ಇಬ್ಬರು ಇದ್ದೀರಲ್ಲ, ಒಂಚೂರು ಕಸ ಗುಡಿಸ್ಕೊಳಕ್ಕಾಗಲಿಲ್ಲ? ನಾವು ಬರೋದನ್ನೇ ಕಾಯ್ತಾ ಇರ್ತಿರಲ್ಲ, ಅದು ಹೆಂಗ್ರಿ? ಒಂಚೂರು ಕಸ ಗುಡಿಸಿದ್ರೆ ಏನೋ ಬಿಡ್ತಿತ್ತು. ಆಯಿತು, ಅಲ್ಲಿ ಚೆನ್ನಮ್ಮನ ಕರೆದಿದ್ರೆ ಗುಡಿಸ್ಕೊಡೋಳಪ್ಪ ಹೇಳಿದರೆ, ನೀವು ಅದು ಮಾಡಿಲ್ಲ. ನಾನು ಹಂಗೆ ಅನ್ಕೊಂಡೆ ಕಣಮ್ಮಿ, ಚೆನ್ನಮ್ಮನ ಕರೆಯೋಣ ನಾವೇ ಗುಡಿಸ್ಬಿಡೋಣ ಅಂತ. ನಾನು ಹಾಲು ಕರೆದ್ಬಿಟ್ಟೆ, ಹಾಲು ತೊಗೊಂಡು ಹೋದ. ಹಂಗೆ ನಾನು ಹೊಸ ಇಡ್ಕೊ ಹೋದರೆ ಅವ್ರು ನೋಡಿದ್ರೆ ಅಲ್ಲಿಗೆ ಪಂಪ್ಸರ್ತಾಗೆ ತಗೊಂಬಂದಿದ್ದೆ ನಾಷ್ಟನ. ಅಲ್ಲೇ ತಿನ್ನ ಹಂಗೆ ಅಲ್ಲೇ ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ದು. ಇವನ್ನೆಲ್ಲ ಕುಯ್ದಿಟ್ಬಿಟ್ಟು ಅಲ್ಲಿ ಕಟ್ ಮಾಡ್ಬಿಟ್ಟು ಬಂದೆ. ಅವ್ನು ಬಂದರೆ ಹಾಕೊಂಬರಲಿ ಅಂತ. ಆಮೇಲೆ ಅವ್ನಿಗೊಂಚೂರು ಫೋನ್ ಮಾಡಿ ಹೇಳ್ಬಿಡೋದು, ಹುಲ್ಲು ಅಪ್ಪ ಕಟ್ಟಿಕೈತೆ ಅಲ್ಲಿ ಹೋಗಿ ಎತ್ಕೊಂಬ ಅಂತ. ನಾನು ಮತ್ತೆ ಹೋಗೋಕ್ಕಾಗಲ್ಲ ಕಣಮ್ಮಿ, ಕಾಲು ನೋತೈತೆ. ಮತ್ತು ಹೊಸ ಹೆಂಗೆ ಹೊಡ್ಕೊಂಬರ್ತಾನೆ ಅವನು? ಹುಲ್ಲು ಇಟ್ಕೊಂಡು ಹೊಸನ ಹೊಡ್ಕೊಂಬರೋಕ್ಕಾಗುತ್ತಾ? ನೀನು ಹೋಗಿ ಹೊಸ ಹೊಡ್ಕೊಂಬ, ಅವ್ನು ಹುಲ್ಲು ತೊಗೊಂಬರ್ತಾನೆ. ಆ ಡೈರಿಗೆ ಹಾಲು ಕರೆದು ಕೊಟ್ಟು ಅವ್ನು ತೊಗೊಂಡೋಗಿ ಹಾಕ್ತಾನೆ. ಇಲ್ಲ ಇವತ್ತು ನಾನೇ ಹಾಲು ಕರಿತೀನಿ ಬಿಡು. ಬೇಡ ಬಿಡು, ನಾನೇ ಕರಿತೀನಿ ಹಾಲು. ನಾನು ಕರೆದು ಕೊಟ್ಟರೆ ಅದು ತಗೊಂಡೋದ್ರೆ ಸಾಕು. ಹೊಸ ಹೋಗಿ ಒಂಚೂರು ಕಾಫಿ ಗಿಪ್ಪಿ ಕುಡಿದ್ಬಿಟ್ಟು ಈಗ ಅನ್ನವನ್ನ ಕೈಕಿಲ್ಲ. ರಾತ್ರಿ ಊಟ ಮಾಡ್ಕೋಗಲ್ಲ, ಈಗ ಊಟ ಮಾಡಿದ್ರೆ ಒಂಚೂರು ಕಾಫಿನ ಟೀನ ಕೊಡೋಕ್ಕೆ ಹೇಳು. ಕುಡಿದ್ಬಿಟ್ಟು ನಾನು ಹೋಗ್ತೀನಿ, ಹೋಗಿ ಇಟ್ಕೊಂಬರ್ತೀನಿ. ಇರ್ರಿ, ಮಾಡ್ತಿದ್ದಾಳಲ್ಲ, ಹೋಗಿದ್ದಾಳೆ. ನೀನು ಟೀ ಸಹ ಬೇಯೋದು ಬೇಡವಾ? ಮಾಡ್ಕೊಂಡು ತಗೊಂಬರ್ತಾಳೆ. ಹಾಲು ಇಕ್ಕಿದ್ರ ಸ್ವಲ್ಪ? ಹಾಲು ಇಕ್ಕಿದ ಕಣಮ್ಮಿ, ಒಂಚೂರು ಜಾಸ್ತಿ ಏನು ಮಡಗಿರಲಿಲ್ಲ, ಒಂಚೂರು ಸ್ವಲ್ಪನೇ ಇದೆ. ಅದೇ ಆಗುತ್ತೆ ಬಿಡು. ಸರಿ ಆಯಿತು, ನೀವು ಕುಡಿದ್ಬಿಟ್ಟು ಹೋಗಿ. ನಾನು ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ ನನಗೂ. ಆ ಬಟ್ಟೆಗಳೆಲ್ಲ ಸ್ವಲ್ಪ ಬಕೆಟ್ಗೆ ಹಾಕಿ ಇಕ್ತೀನಿ. ಈಗಂತೂ ಒಗ್ಯೋಕ್ಕಾಗಲ್ಲ. ಒತ್ತರಿಕೋಕೆ ಯಾರಿಗೋ ಒಕ್ಕೊಂಬರ್ತೀನಿ ನಾನೇ. ಆ ಗೌರಿ ನೋಡಿದ್ರೆ ನಾನೇ ಒಕ್ಕೊಂಬರ್ತೀನಿ ಅಂದ್ಬಿಡ್ತಾಳೆ. ಅದಕ್ಕೆ ನಾನೇ ಒತ್ತರತ್ತೆ ಹೋಗಿ ಎದ್ದು ಒಕ್ಕೊಂಬರ್ತೀನಿ. ಸರಿ ಕಣಮ್ಮಿ, ಆಯಿತು. ನಾನು ಕುಡಿದ್ಬಿಟ್ಟು ಹೋಗ್ತೀನಿ. ಅದೇನು ಮಾಡೋದು ಪಾಪ, ಎಲ್ಲ ಒಂದೇ ಮಾಡ್ತಾಯ್ತದು. ನಾನು ಹೋಗ್ತೀನಿ, ಅದೇನು ಅಡುಗೆ ಮಾಡಲ್ಲ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಟೀ ಕೊಟ್ಟು ಕಳಿಸ್ತೀನಿ ಅವಳ ಕೈಲಿ. ಇನ್ನೇನಪ್ಪ, ನಾವು ಮೈಸೂರಿಂದ ಬಂದು ಅಜ್ಜ ಹಿಂಗೆ ಟೀ ಬೇಕಂತ. ನೆನ್ನೆಯಿಂದ ನಾವು ಮಾಡಿಕೊಟ್ಟಿಲ್ಲಲ್ಲ, ಹೋಟ್ಲ ಟೀ ಅಷ್ಟು ರುಚಿ.